ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಅಷ್ಟಮಿ, ಗೋಕುಲಾಷ್ಟಮಿ. ಈ ದಿನವೂ ಕೂಡ ಇದೆ. ಅದರಲ್ಲೂ ಅಷ್ಟಮಿ ಎಂದು ಬಂದಾಗ ಅಷ್ಟ ಕಷ್ಟಗಳು ಬಂದರೂ ಕೂಡ ತಡೆದುಕೊಳ್ಳುವ ಶಕ್ತಿಯನ್ನ ಕೃಷ್ಣಾನುಗ್ರಹ ನಿಮಗೆ ಮಾಡುತ್ತೆ. ಅಂತಹ ಕೃಷ್ಣನ ನಾಮವನ್ನ ಜಪೋಚ್ಚಾರ ಮಾಡತಕ್ಕಂತಹದ್ದು, ಮಂತ್ರವನ್ನ ಹೇಳುವಂಥದ್ದು, ಅವನಿಗೆ ಸಂಬಂಧಪಟ್ಟ ಖುಷಿಯಾಗಿ ಅವ ನಿಮ್ಮನ್ನು ಆಶೀರ್ವದಿಸಲು ಒಂದಷ್ಟು ಅವಲಕ್ಕಿಯನ್ನು, ತುಳಸಿಯನ್ನು ದಾನ ಮಾಡಿ. ಇವತ್ತೇ ಅಷ್ಟಮಿ ಎಂದು ಯಾಕೋ ಗೊತ್ತಿಲ್ಲ ಗುರುಗಳ, ಅಷ್ಟ ಕಷ್ಟಗಳು ನನಗೆ ಬಂದಿದೆ, ಇನ್ನೊಂದಷ್ಟು ಕಷ್ಟಗಳು ಕೂಡ ಬಂದಿದೆ ಅನ್ನೋಂಥವರು ಈ ದಿನವೇ ಈ ಮಹಾನುಭಾವನ ತಲೆ ಮೇಲೆ ಇರತಕ್ಕಂತಹ ಈ ನವಿಲುಗರಿಯನ್ನ ಮನೆಗೆ ತರೋದು, ಇನ್ನೂ ಸಾಧ್ಯವಾದರೆ ಕೃಷ್ಣನ ದೇವಾಲಯಕ್ಕೆ ಸಮರ್ಪಣಾ ಭಾವದಿಂದ ಭಕ್ತಿಯಿಂದ ಅವನಿಗೆ ತಲುಪಿಸುವ ಕೆಲಸವನ್ನ ಇವತ್ತು ಮಾಡಿಕೊಳ್ಳಿ. ಶ್ರೀಕೃಷ್ಣನ ಕೃಪೆಗೆ ತಾವೊಳಗಾಗ್ತದೆ. ಹೇ ಗೋಪಾಲಕ, ಹೇ ಕೃಪಾ ಜಲನಿಧಿ, ಹೇ ಸಿಂಧು ಕನ್ಯಾಪತೆ, ಹೇ ಕಂಸಾಂತಕ, ಹೇ ಗಜೇಂದ್ರ ಕರುಣಾಪಾರೇಣ, ಹೇ ಮಾಧವ ಅಂತ ಪ್ರೀತಿಯಿಂದ ಕರೆದಾಗ ಅವ ನಿಮ್ಮ ಮನೆಗೆ ನಿಮ್ಮ ಮಗನನ್ನ ಕರೆದ ಬರ್ತಾನ, ಆ ರೂಪದಲ್ಲಿ ಅವ ಬರ್ತಾನೆ, ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಸಂಪ್ರಾಪ್ತಿ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷಿತ ದುಃಖಂಕರಣೆ. ಗೇಯಂ ಗೀತಾ ನಾಮ ಸಹಸ್ರಂ, ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ನೇಯಂ ಸಜ್ಜನ ಸಂಗೇ ಚಿತ್ತಂ, ದೇಯಂ ದೀನ ಜನಾಯ ಚ ವಿತ್ತಂ, ದೇಯಂ ದೀನ ಜನಾಯ ಚ ವಿತ್ತಂ, ದೇಯಂ ದೀನ ಜನಾಯ ಚ ವಿತ್ತಂ, ದೇಯಂ ದೀನ ಜನಾಯ ಚ ವಿತ್ತಂ. ನಿಮಗೆ ಬಹುಶಃ ಇಷ್ಟು ಹೇಳಿದ್ರೆ ಇನ್ನೇನನ್ನು ಅರ್ಥ ಹೇಳಬೇಕಾಗಿರಲ್ಲ. ಯಾಕೆ ಅಂತಂದ್ರೆ, ನೀನು ಭಗವದ್ಗೀತೆ ಓದಿತೀಯೋ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿತೀಯೋ, ಯಾವುದನ್ನು ಮಾಡಿದರೂ ನೀನು ಯಾವ ಸಬ್ಜೆಕ್ಟ್ ಓದಿದ್ರು, ಹಿಂದೆ ಮ್ಯಾಥ್ಸ್ ಸೈನ್ಸ್ ಏನು ಓದಿದ್ರು ಅಲ್ಲೆಲ್ಲ ನಾನೇ ಕಂಡುಕೊಳ್ಳಿಸೋದು. ಈ ದಿನ ಇದೆಯಲ್ಲ, ಈ ದಿನ ಮಾತ್ರ ದೀನರಿಗೆ ಸಹಾಯವನ್ನ, ಚಿತ್ತಂ ಹಣವನ್ನೇ ನೀನು ಕೊಡೋ ಪ್ರಯತ್ನ ಮಾಡ. ಒಂದಷ್ಟು ಕಷ್ಟಗಳು ತೊಲಗಬೇಕಪ್ಪ ಅಂತಂದ್ರೆ ಒಂದು 8 ರೂಗಳಿಂದ 80 ರೂಗಳ ತನಕ, ಮತ್ತು ಇನ್ನೂ ನನಗೆ ಯಥೇಚ್ಛವಾಗಿ ಆಗುತ್ತೆ. ಅಧಿಕದ ಫಲವನ್ನ ನೀನು ಪಡಿತೀಯ. ಕೃಷ್ಣಾನುಗ್ರಹಕ್ಕೆ ಪಾತ್ರನಾಗ್ತೀಯ. ಶಿವಂಬುಯ ಬಳಿತ.